ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೀವಿತಾ ವಿಜಯ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮನೆ ಕಡೆ ಇರೋ ಎಕ್ಸಿಬಿಷನ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ವಿ. ಸೊ ಇದೇನಪ್ಪ ಅಂದರೆ ಅಡ್ವರ್ಟೈಸ್ಮೆಂಟ್ ನಮಗೆ ನ್ಯೂಸ್ ಪೇಪರಲ್ಲಿ ಪ್ರಾಂಪೆಟ್ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಈ ಥರ ಬಿಗ್ಗಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಆದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಹೇಗೂ ಇರುತ್ತಾ ಅಂತ ಹೇಳ್ಬಿಟ್ಟು ಕೊನೆವರೆಗೆ ನೋಡಿ ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಆಗೋಣ. ಸ್ಟಾರ್ಟ್ ಆದ್ವಿ. ಸೊ ನಾವು ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು, ಸೊ ಇದೇನಪ್ಪ ಹೀಗಿದೆ, ಈ ಥರದ್ದು ಕೂಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಯಾಕಂದರೆ ನ್ಯೂಸ್ ಪೇಪರಲ್ಲಿ ಪ್ಯಾಂಪ್ಲೆಟ್ಸ್ ಆಗಿ ಕೊಟ್ಟಿದ್ರು ಇದು. ಸೊ ಇದು ಅಡ್ವರ್ಟೈಸ್ಮೆಂಟ್ ಬಿಗ್ಗಾಗಿ ಕೊಟ್ಟಿದ್ದಾರೆ, ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇದೇನೋ ದೊಡ್ಡ ಗ್ರೌಂಡಲ್ಲಿ ಒಂದು 4-5 ಟೆಂಟ್ ಹಾಕ್ಕೊಂಡು ಗೇಮ್ಸ್ ಕೂಡ ಇಲ್ಲ ಗೈಸ್. ಇದು ಸಾಮಾನು ಎಂಥದ್ದು ಅಂತಂದರೆ ಸಾಮಾನುಗಳು ಕಿಚನ್ ಸಾಮಾನ್ಸೆ, ಬಟ್ ಡೈಲಿ ನಾವು ಯೂಸ್ ಮಾಡೋದು ತಿನ್ನೋದು ಐಟಮ್ಸ್ ಎಲ್ಲ ಇಟ್ಟಿದ್ದು. ಬಟ್ 20 ರೂಪೀಸ್ 10 ರೂಪೀಸ್ ಕ್ಲಾತ್ ಕವರ್ ಪ್ಯಾಂಟ್ಸ್, ಸೊ ನೈಟ್ ವೇರ್ ಡ್ರೆಸ್ಸಸ್ ಎಲ್ಲ ಇದ್ವು. ಬಟ್ ಅಲ್ಲಿ ಆಟ ಆಡೋ ಸಾಮಾನು ಏನೂ ಇದ್ದಿಲ್ಲ. ಅದು ದೊಡ್ಡದಾಗಿ ಎಕ್ಸಿಬಿಷನ್ ಅಂತ ಫೀಲ್ ಆಗಿ ಹೋದರೆ ಇಲ್ಲಿ ನಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಸೊ ಇದೇನಾ ಅಂತ ಡೌಟ್ ಬಂತು. ಬಟ್ ಅಲ್ಲಿ ಹೋಗಿ ಅಲ್ಲಿ ಕೇಳಿದರೆ ಹೌದು ಇದೇ ಎಕ್ಸಿಬಿಷನ್ ಬಿದ್ದಿದ್ದು ಇಲ್ಲೇ ಈ ಏರಿಯಾದಲ್ಲಿ ಇದೆ ಇರೋದು ಅಂತ ಹೇಳಿದರು. ಬಟ್ ಸ್ಟಿಲ್ ಫುಲ್ ಡಿಸಪಾಯಿಂಟ್ಮೆಂಟ್ ಆಯಿತು. ಹೋಗಿ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ನೋಡಿಕೊಂಡು ಒಳಗೆ ರೀಚ್ ಆದ್ವಿ. ಇದೆಲ್ಲ ಸಾಮಾನುಗಳು ನೋಡಿ ಯಾವ ಥರ ಇದೆ ಸಾಮಾನು. ನಾವು ಆನ್ಲೈನಲ್ಲಿ ತೊಗೊಳೋದು ಕೂಡ ಬೆಟರ್, ಆ ಥರ ಕೂಡ ಇಲ್ಲ ಕ್ವಾಲಿಟಿ ಇಲ್ಲಿ. ಸೊ ಕೋಟ್ ಸೆಟ್ಟು, ನೈಟ್ ವೇರ್ ಡ್ರೆಸ್ಸು, ಸೊ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಹಾಕಿದ್ರು. ಬಟ್ ನಾನೇನು ತೊಗೊಂಡಿಲ್ಲ ಗೈಸ್. ಮಕ್ಕಳಿಗೆ ಒಂದೇ ಸ್ವಲ್ಪ ಆಟಾಡೋ ಸಾಮಾನು 1-2 ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಸೊ ಟೈಮ್ ವೇಸ್ಟ್ ಅಲ್ಲೇ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ನಾವು ಬಂದರೆ ಏನೋ ಫ್ಲಾಪ್ ಆಯಿತು. ಇಲ್ಲಿಂದ ನಾವು ರಿಟರ್ನ್ ಮತ್ತೆ ಹೋಗ್ತಾ ಇದ್ವಿ. ಎಂಥದ್ದು ಇಲ್ಲ ಇಲ್ಲಿ ನೋಡೋಕ್ಕೆ, ವೇಸ್ಟ್ ಆಯಿತು. ಈಗ ಇಲ್ಲಿಂದ ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಗೈಸ್. ನಾನು ಫುಡ್ ಸ್ಟ್ರೀಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಡೆ ಬುಕ್ ಮಾಡ್ತಿದ್ದಾರೆ. ಫುಡ್ ಸ್ಟ್ರೀಟಿಗೆ ಸೊ ಇದು ಎಲ್ಲ ವೇಸ್ಟ್ ಆಯಿತು, ಟೈಮ್ ವೇಸ್ಟ್ ಆಗಿದೆ. ಆಗಿ ಬಂದು ಏನೋ ಆಟ ಆಡ್ತಾರೆ ಅಂತ ಅಂದ್ಕೊಂಡು ಬಂದು ಹುಡುಗರು ಯಾರು ಏನು ಆಟ ಆಡ್ತಾ ಇಲ್ಲ. ಬಟ್ ಏನೋ ಐಟಮ್ಸು ಇಲ್ಲ ಆಟ ಆಡೋಕ್ಕೆ ಇಲ್ಲಿ. ಹಾಗಾಗಿ ರಿಟರ್ನ್ ಹೋಗೋಣ ಅಂದ್ಕೊಂಡು ಅಷ್ಟೊಳಗೆ ಅಂತ ಅನಿಸ್ತು. ಸೊ ತಿನ್ಕೊಂಡು ಬರೋಣ ಅಂತ ಪರ್ಸ್ವನ್ ಗುಡಿ ಸ್ಟ್ರೀಟ್ಗೆ ಹೋಗ್ತಾ ಇದ್ವಿ. ಬಿ ವಿ ಪುರಂ ಅಲ್ಲ ಅದನ್ನು. ಸೊ ಬನ್ನಿ ಮತ್ತೆ ಸಿಗ್ತೀನಿ ನಾನು. ಏನೇನು ಹಿಂಗೆ ಬರೋಕೆ ಹೋಗಿ ಮತ್ತೆ ವಾಪಸ್ ಹಿಂಗೆ ಬರೋಕತ್ತ ನಾವು ನೋಡಿ ಗೊತ್ತಾಗಲ್ಲ. ಡೈರಿ ಆಟ ಆಡಂಗಿಲ್ಲೇನು? ನೀನು ಏನು ಆಟ ಆಡಂಗಿಲ್ಲ ಯಾಕಮ್ಮ? ಏನು ತೊಗೊಂಡ್ರಿ ನೀವೆಲ್ಲ? ಸ್ಪೈಡರ್ ಮ್ಯಾನ್ ವಾಚ್ ತೊಗೊಂಡ್ರೇನಾ? ವೆರಿ ಗುಡ್, ಚೆನ್ನಾಗಿದ್ದಲ್ಲ. ಎಷ್ಟು ಕೊಟ್ರಿ ವಾಚ್ ಸರ್? 100 ರೂಪಾಯಿ ಹೇಳ್ತಾರೆ. ಹೇಳಿದ್ರೆ ಇಲ್ಲ, ನಾವು ಇಲ್ಲಿ ಬರ್ತಾನೆ ಇದ್ದಿಲ್ಲ, ಇಲ್ಲಾಂದರೆ 80 ರೂಪಾಯಿ ಲಾಸ್ಟ್ ಕೊಟ್ಟ. ಸೊ ನಾವು ಇಲ್ಲಿ ಮತ್ತೆ ಎಲ್ಲಿಗೆ ಬಂದಿವೆ ಅಂದರೆ, ತುಂಬ ದಿನ ಆಯಿತು ಫುಡ್ ಕೋರ್ಟ್ಗೆ ಹೋಗಿ. ಫಸ್ಟ್ ನಾನು ಫುಡ್ ಕೋರ್ಟ್ಗೆ ಹೋಗೋದಿಲ್ಲ. ಸೊ ಬೆಂಗಳೂರಲ್ಲಿ ಎಷ್ಟು ವರ್ಷ ಜೀವನ ಮಾಡ್ತಿದ್ದೀವಿ, ಬಟ್ ನಾನು ಫುಡ್ ಕೋರ್ಟ್ ಹೇಗಿರುತ್ತೆ ಅಲ್ಲಿಗೆ ಒಂದು ಸಲ ಆದರೂ ಹೋಗಿ ಬರಬೇಕು ಅಂತೇಳ್ಬಿಟ್ಟು ಪ್ಲ್ಯಾನು ಮಾಡಿದ್ದಿಲ್ಲ ನಾನು. ಬಿಕಾಸ್ ನಾನು ವರ್ಕ್ ಮಾಡಬೇಕಾದ್ರೆ ನಾನು ಫುಡ್ ಕೋರ್ಟ್ ಅಂತ ಹೇಳ್ತಾಯಿದ್ರು. ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹೊರಗಡೆ ಇಟ್ಕೊಂಡು ಏನಾದರೂ ಮಾತಾಡೋ ನಾನು ವಿಡಿಯೋ ಮಾಡ್ತೀನಿ ಅಂದರು. ಬಟ್ ನನಗೆ ಅಲ್ಲಿ ಎಲ್ಲರೂ ಇದ್ದರು, ನಾನು ಮಾತಾಡೋಕ್ಕೆ ನನಗೆ ತುಂಬ ಶೈ ಫೀಲಿಂಗ್ ಆಯಿತು. ಸೊ ಹಾಗಾಗಿ ನಾನು ಸುಮ್ಮನೆ ಮಾತಾಡ್ತೀನಿ, ವಿಡಿಯೋ ಮಾಡಿರಿ ಅಂತ ಹೇಳ್ಬಿಟ್ಟು ಮಾಡಿದೆ. ಈ ಫುಡ್ ಕೋರ್ಟ್ ನಿಮಗೂ ತೋರಿಸೋಣ ಒಂದು ಸಿಂಪಲ್ಲಾಗಿ ಅಂತೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಂದ ಮತ್ತು ನಾವು ಎಲ್ಲಿ ಫುಡ್ ಕೋರ್ಟ್ ಬಂದ್ವಿ. ಇದು ಎಲ್ಲಿರೋದು ಅಂದರೆ ಬಸವನಗುಡಿ ಫುಡ್ ಕೋರ್ಟ್ ಅನ್ಮಾತು. ನೀವು ಆ ಕಡೆ ಸೈಡ್ ಏನೋ ಬಸವನಗುಡಿ ಹತ್ರ ಇದ್ದರೆ ಸೊ ಅಲ್ಲೇ ನಾವು ಹೋಗಿ ಬಂದ್ವಿ. ತುಂಬ ಲಾಂಗ್ ಇದೆ. ಇಲ್ಲಿ ಸ್ಟಾರ್ಟಿಂಗ್ ನೋಡಿ ನಾವು ತಿಂದಿದ್ದು. ಏನದು ಹೇಳು? ಮಸಾಲಾ ಪಾಪಡ್ ಟ್ರೈ ಮಾಡೋಣ. ಫಸ್ಟ್ ಟೈಮ್
ಫಸ್ಟ್ ಫುಡ್ ಟ್ರೈ ಮಾಡ್ತಾ ಇದೀವಿ ಬನ್ನಿ. ಹೇಳು ಪರವಾಗಿಲ್ಲ. ರಿವರ್ಸ್ ಕೇಳೋ ಚೆನ್ನಾಗಿದೆ, ಖುಷಿ. ನೀವು ಬಂದಾಗ ಇದನ್ನು ಟ್ರೈ ಮಾಡಿ. ಸ್ಪೈಸಿ ಸ್ವಲ್ಪ ಚೆನ್ನಾಗಿದೆ. ಓಕೆ. ಸೊ ಎಂಟ್ರೆನ್ಸಲ್ಲೇ ಮಸಾಲೆ ಪಾಪಡ ತಿಂದಿವಲ್ಲ, ಸೊ ಎಂಟ್ರೆನ್ಸ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಆ ಕಡೆ ಇಟ್ಕೊಂಡ್ರೆ ಎಲ್ಲಿ ನೋಡಿದ್ರು ಫುಡ್ ಐಟಮ್ಸ್ ಇಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ 99 ದೋಸಸ್ ಅಂತ ವೆರೈಟೀಸ್ ಆಫ್ ದೋಸಸ್ ಇಟ್ಟಿದ್ರು. ಸೊ ಅವನು ನಾವು ಒಂದು ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಮುಂದೆ ಏನಾದರೂ ಇದೇನಾ ವೆರೈಟಿ ನೋಡಿ ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಮುಂದೆ ಪಾಸ್ ಆದ್ವಿ. ಇದು ಪೇಣಿ ಅಂತಾರೆ ನೋಡಿ, ಪೇಣಿ ಚೆನ್ನಾಗಿತ್ತು. ಇದು ಲಾಸ್ಟಿಗೆ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ನೋಡ್ಕೊಂಡು ಸ್ವಲ್ಪ ಮುಂದೆ ಪಾಸ್ ಆದ್ವಿ. ಲೆಫ್ಟ್ ಸೈಡು ರೈಟ್ ಸೈಡು ಎಲ್ಲಿ ಏನೋದು ಲೈನಿಗೆ ಫುಡ್ ಐಟಮ್ಸ್ ಇಟ್ಟಿದ್ದಾರೆ. A to Z ಐಟಮ್ಸ್, ಇದು ಇಲ್ಲ ಅನ್ನೋದಿಲ್ಲ. ಎಲ್ಲ ಐಟಮ್ಸ್ ನೀವು ಟ್ರೈ ಮಾಡೋಕ್ಕಾಗಲ್ಲ ಅನ್ಬೋದು. ಬಟ್ ಫ್ಯೂ ಐಟಮ್ಸ್ ಮಾತ್ರ ನಾನು ಟ್ರೈ ಮಾಡಿದ್ದೀನಿ. ಆ ಫ್ಯೂ ಐಟಮ್ಸಲ್ಲಿ 3 ಚೆನ್ನಾಗಿದ್ವು. ಇನ್ನು ಮುಂದಕ್ಕೆ ಹೋದರೆ ಇನ್ನೆರಡು ಐಟಮ್ಸ್ ಟ್ರೈ ಮಾಡಿದ್ವಿ. 4 ಮೇ ಬಿ ನಾವು ಐಟಮ್ಸ್ ಟ್ರೈ ಮಾಡಿದ್ದು ಜಾಸ್ತಿ ಐಟಮ್ಸ್ ಏನು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಒಂದು ಫ್ಯೂ ಐಟಮ್ಸ್ ಟ್ರೈ ಮಾಡ್ತೀವಿ. ಅದರಲ್ಲಿ ಎಲ್ಲ ಚೆನ್ನಾಗಿದ್ವು. ಸೊ ಹಿಂಗೆ ಹೋಗ್ತಾ ಅಲ್ಲಿ ಲಾಂಗ್ವರೆಗೆ ಹೋಗಬೇಕು, ಲಾಸ್ಟ್ ಎಂಡ್ವರೆಗೆ ಹೋಗಿ ಮತ್ತೆ ರಿಟರ್ನ್ ಆದ್ವಿ. ಮಿಡಲಲ್ಲಿ ಒಂದು ಐಸ್ ಕ್ರೀಮ್ ತಿಂದ್ವಿ. ಅಲ್ಲೆಲ್ಲ ನೋಡಿಕೊಂಡು ಅಪ್ಪ ಇಷ್ಟು ಐಟಮ್ಸ್ ಇದಾವ, ಹೆಂಗೆ ತಿಂತಾರಪ್ಪ ಜನಗಳು, ಎಲ್ಲಿ ನೋಡಿದ್ರು ಜನಗಳು ತಿಂತಾನೆ ಇದ್ದಾರೆ ಸೈಡ್ ನಿಂತ್ಕೊಂಡು. ಬಟ್ ಏನಪ್ಪ ಅಂದರೆ ಫೆಸಿಲಿಟಿಯಲ್ಲಿ ಒಂದು ಶಾಪ್ ಹತ್ರ ನಿಂದ್ರಕ್ಕೂ ಪ್ಲೇಸ್ ಇರಲಿಲ್ಲ, ತಿನ್ನೋಕ್ಕೂ ಪ್ಲೇಸ್ ಇರಲಿಲ್ಲ. ತೊಗೊಂಡು ಸೈಡಿಗೆ ಬನ್ನಿ ಅಂತಾರೆ. ಸೈಡಿಗೆ ಬಂದರೆ ಎಲ್ಲರೂ ಸೈಡ್ ನಿಂತ್ಕೊಂಡಿರ್ತಾರೆ. ನಾವು ಹುಡುಗರನ್ನ ಇಟ್ಕೊಂಡು ಹೆಂಗಪ್ಪ ಹೋಗಲ್ಲಿ ತಿನ್ನೋದು ಅಂದ್ಕೊಂಡಿದ್ವಿ. ಬಟ್ ಹಂಗೆ ಒಬ್ಬರನ್ನ ಇಟ್ಕೊಂಡು ತಿನ್ಕೊಂತ ಸ್ಟಾರ್ಟ್ ಆದ್ವಿ. ಅಲ್ಲಿ ನಾವು ಹುಡುಗರು ಕೆಳಗೆ ಬಿಟ್ಟು ಓಡಾಡೋಕ್ಕಾಗಲ್ಲ. ಅಲ್ಲಿ ಚಟ್ನಿ ಚೆನ್ನಾಗಿತ್ತಲ್ಲ, ಚೆನ್ನಾಗಿದೆ, ಬಿಸಿ ಅದ ಎಲ್ಲ ಬಿಸಿ ಬಿಸಿ. ನಮ್ಮ ಕಡೆ ಪಡ್ಡು ಬೇರೆ, ಈ ಪಡ್ಡು ಬೇರೆ, ತುಂಬ ಡಿಫ್ರೆಂಟ್. ಅದು ದಪ್ಪ ಇಲ್ಲ, ಇಲ್ಲಿ ನಾವೇನು ತಿಂತಾಯಿದ್ದೀವಿ ಅಂತ ಅಂದರೆ ಎಲ್ಲರ ಫೇವ್ರೇಟ್ ಡೆಸರ್ಟ್ ಅಂದರೆ ಐಸ್ ಕ್ರೀಮ್ಸ್ ಆಗಲಿ ವೆರೈಟೀಸ್ ಇರ್ತಾವೆ ನೋಡ್ರಿ. ಅಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡು ಅವ್ರು ಚಾಕ್ಲೇಟ್ ಒಂದು ಐಸ್ ಕ್ರೀಮ್ ತೊಗೊಂಡ್ರು. ಅದು ಸೂಪರಾಗಿತ್ತು ಟೇಸ್ಟು. ಬಟ್ ಅಫ್ಕೋರ್ಸ್ ಡೈಲಿ ತಿನ್ನೋಕ್ಕಾಗಲ್ಲ ಫುಡ್ ಕೋರ್ಟಲ್ಲಿ. ಯಾರೂ ಡೈಲಿ ತಿನ್ನೋಕ್ಕೂ ಹೋಗಬೇಡಿ, ಯಾಕೆಂದರೆ ಅಲ್ಲಿ ಗೊತ್ತಿದೆ ಅಲ್ವಾ. ಸೊ ಯಾವಾಗೋ ಒಂದು ಸರಿ ತಿಂದರೂ ಓಕೆ ಅಂತ, ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಅನ್ಬೋದು. ಅಫ್ಕೋರ್ಸ್ ನಾವು ಇದು ತಿನ್ಕೊಂಡು ಮನೆಗೆ ಬಂದಮೇಲೆ ಒಂದು 2 days ಎಲ್ಲರಿಗೂ ಮೋಷನ್ ಆಯ್ತು ಅಂದ್ಕೊಳ್ರಿ, ಪರವಾಗಿಲ್ಲ. ಸ್ಟಿಲ್ ಯಾವತ್ತೋ ಒಂದಿನ ಈ ಥರ ಒಂದು ಟ್ರೈ ಮಾಡಿದ್ರೆ ಏನೂ ಆಗಲ್ಲ. ಬಟ್ ದಿನ ತಿನ್ನೋಕ್ಕೆ ಹೋಗಬೇಡಿ, ಅದೊಂದೇ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಗೈಸ್? ಚೆನ್ನಾಗಿದೆನಾ? ಇವೆಲ್ಲ ಫುಡ್ ಕೋರ್ಟಲ್ಲಿ ನಿಮಗೆ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐಟಮ್ಸ್ ಎಲ್ಲ ಚೆನ್ನಾಗಿದೆ. ನೀವು ಅಲ್ಲಿ ಫುಡ್ ಕೋರ್ಟಿಗೆ ಹೋದಾಗ ಈ ಥರ ಟ್ರೈ ಮಾಡಿ. ಪೇಣಿ ನೋಡಿ, ಪೇಣಿ ಸ್ಟಾರ್ಟ್ ಮಾಡಿದ್ವಿ. ಪೇಣಿ ಒಂದು ಸರಿ ಟೇಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಹಾಕಿಕೊಟ್ಟಿದ್ದಾರೆ. ಬಟ್ ಜಾಸ್ತಿ ಸ್ವೀಟ್ ಇರಲಿಲ್ಲ, ಮೀಡಿಯಮ್ ಸ್ವೀಟ್ ಇತ್ತು. ಇಲ್ಲಿ ನೋಡಿ, ಇವರು ಪೇಣಿ ಕಡೆ ಹಾಕ್ತಾರಲ್ಲ, ನಿಂದಕ್ಕೂ ಪ್ಲೇಸ್ ಇಲ್ಲ. ತೊಗೊಂಡು ಮುಂದೆ ಹೋಗಿ ಅಂತಾರೆ, ಮುಂದೆ ನಿಂತ್ಕೊಂಡು ತಿನ್ನೋಕ್ಕೂ ಆಗ್ತಾಯಿಲ್ಲ. ಅಲ್ಲಿ ಅಷ್ಟು ಕ್ರೌಡ್ ಇತ್ತು. ನಾನು ವೈಶಾಖನ ಎತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ನನಗೆ ಅವನು ಕೆಳಗಡೆ ನಿಂದಿಸ್ಕೊಂಡಿದ್ದೀನಿ. ಹುಡುಗರನ್ನ ಎತ್ಕೊಂಡು ಮಾತ್ರ ಅಲ್ಲಿ ಹೋಗಬೇಡಿ, ಆಗೋದು ಇಲ್ಲ. ಅಲ್ಲಿ ನಿಮಗೆ ಓಡಾಡ್ಕೊತ ತಿನ್ನೋಕ್ಕೂ ಆಗೋದಿಲ್ಲ. ಸೊ ನೋಡಿ, ಈ ಒಂದು ಸರಿ ಎಲ್ಲ ಹುಡ್ಕೊಂಬಂದ್ಬಿಡಿ. ಇದೇ ಫುಡ್ ಕೋರ್ಟು. ಸೊ ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಐಟಮ್ಸ್ ಇದೆ. ನಿಮಗೆ ಇಲ್ಲಪ್ಪ ಅನ್ನೋದಿಲ್ಲ, ಎಲ್ಲ ಐಟಮ್ಸ್ ಒಂದೊಂದಾಗಿ ಒಂದು ಸಲ ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಸೊ ನಾವೊಂದು ಫ್ಯೂ ಐಟಮ್ಸ್ ತೊಗೊಂಡ್ವಿ, ಚೆನ್ನಾಗಿತ್ತು. ವೈಶವ ಅಲ್ಲೇ ಬಂದಿ, ನಾವು ಬೈಬೈ ಬಂದಿವಲ್ಲ. ಚೆನ್ನಾಗಿತ್ತಲ್ಲಮ್ಮ? ಚೆನ್ನಾಗಿತ್ತಾ? ಗಬ್ಬಿ
ನೀನು ತಿಂದಲ್ಲಮ್ಮ, ನೀನು ದಪ್ಪ ತಿಂದಲ್ಲಮ್ಮ, ನೀನು ಓನ್ ತಿಂದ್ರಿ ನೀವು ಸೊ ಇಲ್ಲಿ ನಾವು ಪನ್ನೀರ್ ಟಿಕ್ಕಾ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಟಿಕ್ಕನ ಆರ್ಡರ್ ಮಾಡಿದ್ವಿ. ಸೊ ಅವರು ಪನ್ನೀರ್ ಟಿಕ್ಕಾ ಯಾವ ಥರ ಮಾಡ್ತಾರೆ ನೋಡಿ, ಎಲ್ಲ ಪನ್ನೀರನ್ನ ಒಂದು ಸ್ಟಿಕ್ಕಿಗೆ ಸ್ಟಿಕ್ ಆನ್ ಮಾಡಿಬಿಟ್ಟು ಈ ಥರ ಹುರಿತಿದ್ದಾರೆ. ಚೆನ್ನಾಗಿ ಅನ್ನಿಸ್ತು. ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಜನಗಳು ಜಾಸ್ತಿ ಜನ ಇದ್ದರು. ಅಲ್ಲೇ ಪಕ್ಕಕ್ಕೆ ಒಂದು ಮಿರ್ಚಿ ಕೂಡ ಹಾಕ್ತಾಯಿದ್ರು. ಅಲ್ಲಿ ಮಿರ್ಚಿ ತೆಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಅವ್ರು ಇನ್ನೂ ಬಿಸಿ ಬಿಸಿ ಮಿರ್ಚಿ ಹಾಕ್ತಿದ್ದಿಲ್ಲ, ತಣ್ಣಗೆ ಇದ್ವು ಮಿರ್ಚಿಯಲ್ಲಿ. ಸೊ ಹಾಗಾಗಿ ಇಲ್ಲಿ ತೋರಿಸ್ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಪನ್ನೀರ್ ಟಿಕ್ಕನೂ ಚೆನ್ನಾಗಿದೆ. ಅಲ್ಲಿ ನೀವು ಯಾರಾದರೂ ಹೋದಾಗ ಪನ್ನೀರ್ ಟಿಕ್ಕಾ ಟ್ರೈ ಮಾಡಿ. ಪಕ್ಕದಲ್ಲಿ ಸ್ವಲ್ಪ ಮಿರ್ಚಿ ಇದೆ, ಮಿರ್ಚಿ ತೋರಿಸು ಅವರಿಗೆ. ಮಿರ್ಚಿ ಅವರು ಅಡ್ಡಾಡ್ತಾ ಇದ್ದಾರೆ. ಬಡಿತಾ ಓಕೆ. ಪನ್ನೀರ್ ಟಿಕ್ಕಾ ಟೆಸ್ಟ್ ಮಾಡಿ ಮತ್ತೆ ಸಿಗೋಣ. ಪನ್ನೀರ್ ಟಿಕ್ಕಾ ಬಂದೇ ಬಿಡ್ತು, ಬನ್ನಿ ಟೇಸ್ಟ್ ಮಾಡೋಣ. ಸೊ ನಾನು ವಿಡಿಯೋ ಮಾಡಬೇಕಾದ್ರೆ ಕೂಡ ನೋಡ್ತಾ ಇದ್ದರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಪನ್ನೀರ್ ಟಿಕ್ಕಾ ನೋಡಿದಾಗ ತುಂಬ ಬಾಯಲ್ಲಿ ನೀರೇ ಬಂದುಬಿಟ್ಟು. ಚೆನ್ನಾಗಿತ್ತು ಪನ್ನೀರ್ ಟಿಕ್ಕಾ ಇಲ್ಲಿ. ಅದರಲ್ಲಿ ಮತ್ತು ಒಂದು ಗ್ರೀನ್ ಚಟ್ನಿ ಕೊಟ್ಟಿದ್ದರು, ಅದಕ್ಕೆ ಟೇಸ್ಟ್ ಚೆನ್ನಾಗೇ ಇತ್ತು. ಟ್ರೈ ಮಾಡ್ಬೋದು ಅಲ್ಲಿ ಯಾರಾದರೂ ಅಲ್ಲಿ ಹೋದಾಗ ಒಂದ್ಸಲ ಪನ್ನೀರ್ ಟಿಕ್ಕಾ ಟೇಸ್ಟ್ ಟ್ರೈ ಮಾಡಿ, ಚೆನ್ನಾಗಿದೆ. ನಾನು ವಿಡಿಯೋ ಮಾಡ್ಬೇಕಾದ್ರೂ ವಾಯ್ಸ್ ಓವರ್ ಕೊಡ್ತಾ ನನಗೂ ಈಗಲೂ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ. ಚೆನ್ನಾಗಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೆ. ಅವರು ವಿಡಿಯೋ ಮಾಡ್ತಾಯಿದ್ರು. ನನಗೆ ತುಂಬ ಖುಷಿ ಅನ್ನಿಸ್ತು. ಅವ್ರು ನನಗೆ ಈ ಥರ ತಂದುಕೊಟ್ಟು ಟೇಸ್ಟ್ ಮಾಡಮ್ಮ ಹೇಗಿದೆ ಹೇಳು ನಿಮ್ಮ ವ್ಯೂವರ್ಸ್ಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಅಂತ ಹೇಳಿಬಿಟ್ಟು ನನಗೆ ಹೇಳ್ಕೊಡ್ತಾಯಿದ್ರು. ತುಂಬ ಖುಷಿ ಅನ್ನಿಸ್ತು ನನಗೆ ಅದೆಲ್ಲ. ಸೊ ಅದೆಲ್ಲ ಓಡಾಡಿ ಸುಸ್ತಾಗಿತ್ತು. ಬಂದಿಲ್ಲಿ ಕೂತ್ಕೊಂಡ್ವಿ. ಇವಳು ಕೂತ್ಕೊಳ್ಳೋಣ ಬಾ ಅಂದರೆ ಇಲ್ಲಿ ಓಡಾಡ್ತೀನಿ ಅಂತ ಹೇಳ್ಬಿಟ್ಟು ಓಡಾಡ್ತಾನೆ ಇದ್ಲಿ ಇವಳು. ಹಾಗೆ ಕೆಳಗಡೆ ನಿಲ್ಲಿಸಿ ನಾನು ಆ ಕಡೆ ಸೈಡಿಗೆ ಕೂತ್ಕೊಂಡಿದ್ವಿ. ತುಂಬ ಓಡಾಡಿ ಸುಸ್ತಾಗಿತ್ತು. ಎಂಡ್ವರೆಗೆ ಹೋಗೋಕ್ಕಾಗಿಲ್ಲ, ಬಟ್ ಹಾಫ್ವರೆಗೆ ಹೋಗಿ ಮತ್ತೆ ಅಲ್ಲಿಂದ ರಿಟರ್ನ್ ಬಂದ್ವಿ. ಕೆಲವೊಂದು ಐಟಮ್ಸ್ ಟ್ರೈ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಸೊ ಗಾಯ್ಸ್ ಸಾಕಾಯಿತು ಓಡಾಡಿ ಅಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಅಲ್ಲವರೆಗೆ ಸ್ವಲ್ಪ ತಿಂದ್ಬಿಟ್ಟು ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ಬಂದಿನಿ ನಾನಿಲ್ಲಿ BB ಕೋರ್ಟಲ್ಲಿ. ನೀವು ಬನ್ನಿ, ಇಲ್ಲ ನಿಯರ್ ಬೈ ಇದ್ದಿದ್ದೀರ ಅಂತಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ವಿಡಿಯೋ. ಸೊ ಇಷ್ಟೇ ಆಯಿತು, ಎಷ್ಟು ಆಗುತ್ತೆ ಅಷ್ಟು ತೋರಿಸ್ಕೊಟ್ಟಿದ್ದೀನಿ. ಐಟಮ್ಸ್ ಮಾತ್ರ ಚೆನ್ನಾಗಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆ ಸೇಮ್ ಐಟಮ್ಸ್ ಇಟ್ಟಿದ್ದಾರೆ, ಅಲ್ಲಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ತಿದ್ದಾರೆ ಅಂತೇಳಿ ಅದೆಲ್ಲ ಸ್ವಲ್ಪ ಬಿಟ್ಬಿಟ್ಟು. ಅದಾದಮೇಲೆ ಅವನು ಒಂದು ಆಟ ಸಾಮಾನು ತೊಗೊಂಡಿದ್ದ. ಹಿಂಗಂದ್ರೆ ಲೈಟ್ ಸಿಗ್ತಾಯಿತ್ತು. ಅವನಿಲ್ಲಿ ಆಟ ಆಡಿ ತೋರಿಸ್ತಾ ಇದ್ದ. ಅಮ್ಮ ವಿಡಿಯೋ ಮಾಡು ಅಂತ ಹೇಳ್ತಿದ್ನು ಅವನು. ಸೊ ಹಾಗಾಗಿ ಅವನು ವಿಡಿಯೋ ಮಾಡ್ತೀನಿ ಮಾಡು ಮಗ್ನಿ ಅಂತ ಹೇಳ್ಬಿಟ್ಟು ಅವನೇ ಆಟ ಆಡ್ತಿದ್ದ. ಸೊ ಹಾಗೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಹಾಂ ಇಲ್ಲೇ ದಾಬೇಲಿ. ಏನಮ್ಮ ಹೊಟ್ಟೆ ಫುಲ್ ಆಯ್ತಾ? ಮತ್ತೆ ದಾಬೇಲಿ ಒಂದು ಸ್ವಲ್ಪ ಟೇಸ್ಟ್ ನೋಡು. ಪಾಪಾಜಿ ಅಲ್ಲ ಇದು, ದಾಬೇಲಿ. ದಾಬೇಲಿ ಸುಡ್ತಾ ಇದೆ, ಹುಷಾರು. ಮೆಲ್ಲಕ. ಸೊ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಆಲ್ರೆಡಿ ಬಸವನಗುಡಿ ಫುಡ್ ಕೋರ್ಟ್ಗೆ ಯಾರು ಒಂದ್ಸರಿ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್? ನನಗೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಕೆಲವೊಂದು ಐಟಮ್ಸ್ ರಿಪೀಟಲ್ಲಿ ಇತ್ತು. ಸೊ ಎಲ್ಲ ಚೆನ್ನಾಗಿತ್ತು ನಾನು ಟ್ರೈ ಮಾಡಿದ್ದು ಫುಡ್ಡಲ್ಲಿ. ಸೊ ನೀವು ಹೋದಾಗ ಈ ಐಟಮ್ಸ್ನ ಟ್ರೈ ಮಾಡಿ. ಸೊ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟಾಟಾ. ಪ್ಲೀಸ್ ಸಬ್ಸ್ಕ್ರೈಬ್.